4 ಬಾರಿ ಮುಖ್ಯಮಂತ್ರಿ ಆದಂತ ನಮ್ಮ ನಾಯಕರಾದಂತ ಯಡಿಯೂರಪ್ಪನವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಂಧುಗಳೇ, ಈ ರಾಜ್ಯದಲ್ಲಿ ರೈತರಿಗೋಸ್ಕರ ಇವತ್ತು ಕೆಲಸವನ್ನ ಮಾಡಿರುವಂತ, ಹೋರಾಟವನ್ನ ಮಾಡಿರುವಂತ, ಯಾತಕ್ಕಾಗಿ ಹೋರಾಟ ಮಾಡಿದ್ರು ಅದಕ್ಕಾಗಿ ಕೆಲಸವನ್ನ ಮಾಡಿದಂತ ಎರಡು ಕುಟುಂಬಗಳು, ಒಂದು ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು, ಇನ್ನೊಂದು ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು. ರೈತರ ಶಕ್ತಿ ಒಂದಾಗಿದ್ದಾವೆ ಈ ರಾಜ್ಯದಲ್ಲಿ. ರೈತ ಶಕ್ತಿ ಒಂದಾಗಿದ್ದರಿಂದ ಈ ರೈತ ಶಕ್ತಿ ಮುಂದೆ ಹಣದ ಶಕ್ತಿ, ರಾಜ್ಯ ಶಕ್ತಿ ಯಾವುದು ಕೂಡ ನಿಲ್ಲೋದಿಲ್ಲ. ರೈತ ಶಕ್ತಿಗೆ ಗೆಲುವಾಗ್ತದೆ ಬಂಧುಗಳೇ, ರೈತ ಶಕ್ತಿಗೆ ಗೆಲುವಾಗ್ತದೆ. ಕಾಂಗ್ರೆಸ್ನವರು ಹೊಸ ಗ್ಯಾರಂಟಿ ಅಂತ ಬಂದಾರೆ. 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಲೋಕಸಭೆಯಲ್ಲಿ ಇರೋದು 543 ಸ್ಥಾನ, ಮೆಜಾರಿಟಿಗೆ 272 ಬೇಕು. ಇವ್ರು ನಿಲ್ಲಿಸಿರೋದೇ 230 ಸ್ಥಾನ. 230 ಸ್ಥಾನ ತಗೊಂಡು ನಾವು ಈ ಪುಕ್ಕಟ್ಟೆ ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಇದೆ ಅಂದ್ರೆ 35 ಮಾರ್ಕ್ಸ್ ಬೇಕು ಪಾಸ್ ಆಗಕ್ಕೆ. ನೀನು ಪ್ರಶ್ನೆ ಬಿಡಿಸಿದ್ದೆ 20 ಮಾರ್ಕ್ಸ್, ಹೆಂಗ್ ಪಾಸ್ ಆಗ್ತೀರಿ? ಕಾಂಗ್ರೆಸ್ ಪಕ್ಷ ಈ ಲೋಕಸಭೆಯಲ್ಲಿ ಫೇಲ್ ಆಗ್ತಿದೆ ಹೊರತಾಗಿ ಪಾಸ್ ಆಗುದಿಲ್ಲ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆ ಬಿಡ್ತೇನೆ ಬಂಧುಗಳೇ. ಫೇಲ್ ಆಗುವ ಪಾರ್ಟಿ, ಬೇಜವಾಬ್ದಾರಿಯ ಪಾರ್ಟಿ ಬಿಟ್ಟಿ ಇವತ್ತು ಆಶ್ವಾಸನೆ ಕೊಡ್ತದೆ, ಜನರನ್ನು ಮೋಸ ಮಾಡುವಂತಹ ಪ್ರಯತ್ನ ಮಾಡ್ತದೆ. ಅದಕ್ಕಾಗಿ ತಾವು ಯಾರು ಕೂಡ ಮೋಸ ಹೋಗ್ಬಾರ್ದು. ಮನೆಗೆ ಹೋಗಿ ಈ ವಿಚಾರವನ್ನ ತಿಳಿಸ್ಬೇಕು, ಕಮಲವನ್ನ ಅರಳಿಸ್ಬೇಕನ್ನುವಂತ ವಿನಂತಿಯನ್ನು ಮಾಡ್ತೀನಿ. ಕೊನೆಯದಾಗಿ ಬಂಧುಗಳೇ, ಇದೊಂದು ಕೃತಜ್ಞತೆ ಹೇಳುವಂತಹ ಒಂದು ಚುನಾವಣೆ. ಕೋವಿಡ್ ಸಂದರ್ಭದಲ್ಲಿ 130 ಕೋಟಿ ಜನರಿಗೆ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ನರೇಂದ್ರ ಮೋದಿ ಅವರು ಲಸಿಕೆಯನ್ನ ಕೊಟ್ಟು ನಮ್ಮೆಲ್ಲರ ಪ್ರಾಣವನ್ನ ಉಳಿಸಿದ್ದಾರೆ. ಪ್ರಾಣವನ್ನ ಉಳಿಸಿದವರ ಋಣವನ್ನ ತೀರಿಸಬೇಕಲ್ಲ. ಪ್ರಾಣವನ್ನ ಉಳಿಸೋ ಋಣ ತೀರಿಸ್ತೀರಾ? ಮತವನ್ನು ಹಾಕೋ ಮುಖಾಂತರ ಋಣ ತೀರಿಸ್ತೀರಾ? ಪ್ರಾಣವನ್ನ ಉಳಿಸೋ ಋಣ ತೀರಿಸ್ತೀರಾ? ಬಡವರಿಗಾಗಿ ಅವತ್ತು 10 ಕೆಜಿ, ಈಗ 5 ಕೆಜಿ. ಬಡವರಿಗಾಗಿ ಅಕ್ಕಿ ಕೊಟ್ಟವ್ರಿಗೆ, ಅನ್ನ ಕೊಟ್ಟವ್ರಿಗೆ ಋಣ ತೀರಿಸ್ತೀರಾ? ಮನೆಗೆ ಜಲ್ ಜೀವನ್ ಮಿಷನ್ ನಲ್ಲಿ ನೀರು ಕೊಟ್ಟಿದ್ದಾರೆ, ನೀರು ಕೊಟ್ಟು ಋಣ ತೀರಿಸ್ತೀರಾ? ಹಾಗಾದ್ರೆ ನೀರು ಕೊಟ್ಟವ್ರಿಗೆ, ಅನ್ನ ಕೊಟ್ಟವ್ರಿಗೆ, ಜೀವನ ಉಳಿಸ್ತವ್ರಿಗೆ ನಾವು ಮತ ಹಾಕೋ ಮುಖಾಂತರ ಋಣ ತೀರಿಸ್ತೇವೆ, ಕೃತಜ್ಞತೆ ಹೇಳ್ತೇವೆ. ನೋಡಿ, ಎಲ್ಲರೂ ಕೈ ಎತ್ತಿ ನೋಡೋಣ. ಬೋಲೋ ಭಾರತ್ ಮಾತಾ ಕಿ. ರಾಘವೇಂದ್ರ ಅವರು ಕಳೆದ ಎಲ್ಲ ಲೀಡ್ಗಿಂತ ಅತ್ಯಧಿಕ ಲೀಡ್ನಿಂದ 3.5 ಲಕ್ಷಕ್ಕೆ ಹೆಚ್ಚಿನ ಓಟ್ನಿಂದ ಅವರು ಆಶೆ ಬರ್ತಾರೆ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ನನ್ನ ಆಸೆ ಇಷ್ಟೇ. ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು 4 ಲಕ್ಷದಿಂದ ಈ ಲೋಕಸಭೆಯಲ್ಲಿ ಗೆದ್ದಿದ್ರು. 4 ಲಕ್ಷದ ಈ ಲೋಕಸಭಾ ಗೆದ್ದಿದ್ರು. ಈ ಬಾರಿ ತಾವು 25 ದಿವಸ ಶ್ರಮವನ್ನು ಹಾಕಿ 4 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ರಾಘವೇಂದ್ರ ಆಶೆ ತರಬೇಕಂತೆಂದು ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.